7ನೇ ತರಗತಿ ಕನ್ನಡ ಗದ್ಯಭಾಗ 3 ಹಿಲ್ಟನ್ ಹೆಡ್ ಚಳುವಳಿ ಪ್ರಶ್ನೋತ್ತರಗಳು. ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಶಶಿಧರ ವಿಶ್ವಾಮಿತ್ರ. ಶಶಿಧರ ವಿಶ್ವಾಮಿತ್ರ 1940ರಲ್ಲಿ ಮೈಸೂರಿನಲ್ಲಿ ಹುಟ್ಟಿದರು. ಭಾರತ ಸಹಕಾರದ ರಾಷ್ಟ್ರೀಯ ಕ್ಷಯರೋಗ ಸಂಸ್ಥೆಯಲ್ಲಿ ಸಂಶೋಧಕರಾಗಿ ವೃತ್ತಿ ಜೀವನ ಪ್ರಾರಂಭಿಸಿದರು. ಕಿಲ, ಪದಕುಸಿಯ ನೆಲವಿಹುದೆ, ಹಿಂದೂ ಧರ್ಮ, ಸೃಷ್ಟಿಯ ರಂಗವಲ್ಲಿ ಮುಂತಾದವು ಇವರ ಕೃತಿಗಳು. ಸಂಚಿ ಎಂಬ ಆತ್ಮಕಥೆಯನ್ನು ಬರೆದಿದ್ದಾರೆ. ಮುಖ್ಯ ಪ್ರಶ್ನೆ 1. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 1. ಹಿಲ್ಟನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ? ಉತ್ತರ: ಹಿಲ್ಟನ್ ಹೆಡ್ ದ್ವೀಪ ಅಟ್ಲಾಂಟಿಕ್ ಸಾಗರದಲ್ಲಿದೆ. ಪ್ರಶ್ನೆ 2. ಅಮೆರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ? ಉತ್ತರ: ಅಮೆರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳಿಗೆ ಸ್ಥಳೀಯ ಅಮೆರಿಂಡಿಯನ್ಸ್ ಎನ್ನುವರು. ಪ್ರಶ್ನೆ 3. ಹಿಲ್ಟನ್ ಹೆಡ್ ನಲ್ಲಿ ಬಂದಿಳಿಯುವ ಶ್ರೀಮಂತರ ಉಡುಗೆ ತೊಡುಗೆ ಹೇಗಿತ್ತು? ಉತ್ತರ: ಹಿಲ್ಟನ್ ಹೆಡ್ ನಲ್ಲಿ ಬಂದಿಳಿಯುವ ಶ್ರೀಮಂತರು ಬೂಟು, ಚಡ್ಡಿ, ಟೀ ಶರ್ಟು, ಕೂಲಿಂಗ್ ಗ್ಲಾಸ್, ಸ್ಕಾಲ್ಪ್ ಕ್ಯಾಪು ಧರಿಸುತ್ತಿದ್ದರು. ಪ್ರಶ್ನೆ 4. ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು? ಉತ್ತರ: ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಗಾಲ್ಫ್, ಬೋಟಿಂಗ್ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು. ಪ್ರಶ್ನೆ 5. ಕಡಲ ತಡಿಯ ಲೈಟ್ ಹೌಸ್ ಅನ್ನೇರಿದರೆ ಯಾವ ಚಿತ್ರಣವು ಕಾಣಸಿಗುತ್ತದೆ? ಉತ್ತರ: ಕಡಲ ತಡಿಯ ಲೈಟ್ ಹೌಸ್ ಅನ್ನೇರಿದರೆ ಅಟ್ಲಾಂಟಿಕ್ ಮಹಾಸಾಗರ, ನೌಕೆಗಳು, ಕಡಲ ಕಾಗೆಗಳು ಕಾಣಸಿಗುತ್ತವೆ. ಪ್ರಶ್ನೆ 6. ಹಿಲ್ಟನ್ ಹೆಡ್ ನಲ್ಲಿರುವ ಸ್ಮಾರಕ ಯಾವುದು? ಉತ್ತರ: ಹಿಲ್ಟನ್ ಹೆಡ್ ನಲ್ಲಿ ಇರುವ ಸ್ಮಾರಕ ಲಿಬರ್ಟಿ ಓಕ್ ಮರ. ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ ನಲ್ಲಿ ಏನೇನು ಬದಲಾವಣೆಗಳಾದವು? ಉತ್ತರ: ಹಿಲ್ಟನ್ ಹೆಡ್ ನಲ್ಲಿ ಯುರೋಪಿಯನ್ನರು ಬಂದ ಮೇಲೆ ಪ್ರಾಕೃತಿಕ ಸೌಂದರ್ಯ ಅಳಿಸಿ ಹೋಯಿತು. ತೋಟ ತೆಗೆದು ರೆಸಾರ್ಟ್, ಗಾಲ್ಫ್ ಕೋರ್ಸ್ಗಳು, ಕ್ರೀಡಾ ಮೈದಾನ, ಸಿ ಬೀಚು, ಹೋಟೆಲ್ಗಳು, ಸ್ಟೇ ಹೋಮ್ಗಳು, ಲಕ್ಸುರಿ ಹೋಟೆಲ್ಗಳು ನಿರ್ಮಾಣವಾದವು. ಪ್ರಶ್ನೆ 2. ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು? ಉತ್ತರ: ಹಿಲ್ಟನ್ ಹೆಡ್ ಮೊದಲು ಒಂದು ಸುಂದರ ದ್ವೀಪವಾಗಿತ್ತು. ಅಲ್ಲಿ ಪುರಾತನ ಸಸ್ಯ ಸಂಪತ್ತು, ಹಳೆಯ ಕಾಲದ ಹೊಂಡಗಳು, ಹಿನ್ನೀರಿದ ಕೋವುಗಳು, ಕಡಲ ತೀರದ ಸಸ್ಯಗಳು ಮತ್ತು ಕಾಡಿನ ಮರಗಳು ಇದ್ದವು. ಪ್ರಶ್ನೆ 3. ಹಿಲ್ಟನ್ ಹೆಡ್ ನ ಸ್ಮಾರಕ ಮರದ ಬಗ್ಗೆ ವಿವರಿಸಿ. ಉತ್ತರ: ಹಿಲ್ಟನ್ ಹೆಡ್ ನ ಸ್ಮಾರಕ ಹಳೆಯ ಓಕ್ ಮರ. ಇದನ್ನು ಲಿಬರ್ಟಿ ಓಕ್ ಮರ ಎಂದು ಗುರುತಿಸಲಾಗುತ್ತದೆ. 50ರ ದಶಕದಲ್ಲಿ ಪರಿಸರ ರಕ್ಷಣೆಗಾಗಿ ಜನ ಈ ಮರದ ಕೆಳಗೆ ಒಗ್ಗೂಡಿ ಪಣ ತೊಟ್ಟಿದ್ದರು. ಇದು ಸುರಕ್ಷಿತ ಜಾಗ, ದಯವಿಟ್ಟು ಕಟಕಟೆಯ ಒಳಗೆ ಪ್ರವೇಶಿಸಬೇಡಿ ಎನ್ನುವ ಫಲಕವನ್ನು ನೆಟ್ಟಿದ್ದರು. ಹೀಗೆ ಆ ಮರ 100 ಕಾಲ ಬಾಳುವಂತೆ ರಕ್ಷಿತವಾಗಿತ್ತು. ನಂತರದ ಕಾಲದಲ್ಲಿ ಈ ಮರದ ಪ್ರಸಿದ್ಧಿ ಎಲ್ಲೆಡೆ ಹರಡಿ ಇದರ ಸಾನ್ನಿಧ್ಯವನ್ನು ಕಂಡು ಮರಳಿದ ಜನ ತಮ್ಮ ಕ್ಷೇತ್ರಗಳಲ್ಲಿ ಪರ್ಯಾವರಣದ ರಕ್ಷಣೆಯಲ್ಲಿ ಚುರುಕುಗೊಂಡರು. ಪ್ರಶ್ನೆ 4. ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕಟ್ಟಡಗಳು ನಿರ್ಮಾಣಗೊಂಡವು? ಉತ್ತರ: ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಲಾಭದ ಉದ್ದೇಶದಿಂದ ತೋಟಗಳನ್ನು ತೆಗೆದು ದೊಡ್ಡ ದೊಡ್ಡ ಸಿ ಬೀಚು, ಹೋಟೆಲ್ಗಳು, ರೆಸಾರ್ಟ್ಗಳು, ಸ್ಟೇ ಹೋಮ್ಗಳು, ಐಷಾರಾಮಿ ಗಾಲ್ಫ್ ಕೋರ್ಸ್ಗಳು, ಕ್ರೀಡಾ ಮೈದಾನಗಳು ಮತ್ತು ಬೋಟಿಂಗ್ ಕೇಂದ್ರಗಳು ನಿರ್ಮಾಣಗೊಂಡವು. ಪ್ರಶ್ನೆ 5. ಹಿಲ್ಟನ್ ಹೆಡ್ ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು? ಉತ್ತರ: ದ್ವೀಪದಲ್ಲಿ ರೆಸಾರ್ಟ್, ಹೋಟೆಲ್ ಮತ್ತು ಗಾಲ್ಫ್ ಕೋರ್ಸ್ಗಳಿಗಾಗಿ ಕಾಡು, ಓಕ್ ಮರಗಳು ಮತ್ತು ಹೊಂಡಗಳನ್ನು ಮನಬಂದಂತೆ ಕತ್ತರಿಸಿ ನಾಶಪಡಿಸಲು ತೊಡಗಿದರು. ಈ ಅತಿಕ್ರಮಣವನ್ನು ಸಹಿಸಿದ ಕೆಲವು ಪರಿಸರ ಪ್ರೇಮಿಗಳು ಮತ್ತು ಸ್ಥಳೀಯ ಜನರೆಲ್ಲರೂ ಒಂದಾಗಿ ಇಲ್ಲಿನ ಪುರಾತನ ಸಸ್ಯ ಸಂಪತ್ತು ಹಾಗೂ ಮರಗಳನ್ನು ಕತ್ತರಿಸಬಾರದು ಎಂದು ಚಳುವಳಿಯನ್ನು ಪ್ರಾರಂಭಿಸಿದರು. ಶ್ರೀಮಂತರ ಹಣದ ಬಲದ ಮುಂದೆ ಗೆಲ್ಲಲು ಸಾಧ್ಯವಾಗದಿದ್ದಾಗ ಅವರು ಕೋರ್ಟಿನ ಮೆಟ್ಟಿಲೇರಿ ಹೋರಾಟವನ್ನು ಮುಂದುವರಿಸಿದರು. ಮುಖ್ಯ ಪ್ರಶ್ನೆ 3. ಬಿಟ್ಟ ಸ್ಥಳ ತುಂಬಿರಿ. ವಾಕ್ಯ 1. ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೆರಿಂಡಿಯನ್ನರ ಸಮುದಾಯವು ಡ್ಯಾಶ್ ಆಯಿತು. ಆಯ್ಕೆಗಳು: ಅಭಿವೃದ್ಧಿ, ಶಿಕ್ಷಿತ, ಧೂಳಿಪಟ. ಸರಿಯಾದ ಆಯ್ಕೆ ಧೂಳಿಪಟ. ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೆರಿಂಡಿಯನ್ನರ ಸಮುದಾಯವು ಧೂಳಿಪಟವಾಯಿತು. ವಾಕ್ಯ 2. ಅಟ್ಲಾಂಟಿಕ್ ಸಾಗರವು ಅಮೆರಿಕದ ಡ್ಯಾಶ್ ಭಾಗದಲ್ಲಿದೆ.
ಆಯ್ಕೆಗಳು ಪೂರ್ವ, ಉತ್ತರ, ಪಶ್ಚಿಮ. ಸರಿಯಾದ ಆಯ್ಕೆ ಪೂರ್ವ. ಅಟ್ಲಾಂಟಿಕ್ ಸಾಗರವು ಅಮೆರಿಕದ ಪೂರ್ವ ಭಾಗದಲ್ಲಿದೆ. ವಾಕ್ಯ 3 ವಿಧಿಯಿಲ್ಲದೆ ಕೊನೆಗೆ ಡ್ಯಾಶ್ ಮೊರೆ ಹೋಗಬೇಕಾಯಿತು. ಆಯ್ಕೆಗಳು ಧನಿಕರ, ಅಮೆರಿಕಾಧ್ಯಕ್ಷರ, ನ್ಯಾಯಾಲಯದ. ಸರಿಯಾದ ಆಯ್ಕೆ ನ್ಯಾಯಾಲಯದ. ವಿಧಿಯಿಲ್ಲದೆ ಕೊನೆಗೆ ನ್ಯಾಯಾಲಯದ ಮೊರೆ ಹೋಗಬೇಕಾಯಿತು. ವಾಕ್ಯ 4 ಕಟ್ಟಡಗಳಿಗೆ ತೋರುತ್ತಿದ್ದ ಡ್ಯಾಶ್ ಶ್ರದ್ಧೆಯನ್ನೇ ಜನ ಪರಿಸರಕ್ಕೂ ನೀಡತೊಡಗಿದ್ದರು. ಆಯ್ಕೆಗಳು ಪಾರಂಪರಿಕ, ಅಭಿಯಂತರ, ರಾಜಕೀಯ. ಸರಿಯಾದ ಆಯ್ಕೆ ಅಭಿಯಂತರ. ಕಟ್ಟಡಗಳಿಗೆ ತೋರುತ್ತಿದ್ದ ಅಭಿಯಂತರ ಶ್ರದ್ಧೆಯನ್ನೇ ಜನ ಪರಿಸರಕ್ಕೂ ನೀಡತೊಡಗಿದರು. 5 ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಸೇರಿ ಡ್ಯಾಶ್ ನಡೆಸಿದರು. ಆಯ್ಕೆಗಳು ಮಂತ್ರಾಲೋಚನೆ, ಜಾಥಾ, ಪ್ರತಿಭಟನೆ. ಸರಿಯಾದ ಆಯ್ಕೆ ಮಂತ್ರಾಲೋಚನೆ. ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಲು ಮೊದಲು ಎಲ್ಲರೂ ಸೇರಿ ಮಂತ್ರಾಲೋಚನೆ ನಡೆಸಿದರು. 6 ಹೋರಾಟ ಮುಂದುವರಿದ ಬಳಿಕ ಹಿಲ್ಡನ್ ಹೆಡ್ ಡ್ಯಾಶ್ ಕಂಗೊಳಿಸತೊಡಗಿತು. ಆಯ್ಕೆಗಳು ರಾಜಧಾನಿಯಂತೆ, ನಂದನವನದಂತೆ, ಅಭಯಾರಣ್ಯದಂತೆ. ಸರಿಯಾದ ಆಯ್ಕೆ ನಂದನವನದಂತೆ. ಹೋರಾಟ ಮುಂದುವರಿದ ಬಳಿಕ ಹಿಲ್ಡನ್ ಹೆಡ್ ನಂದನವನದಂತೆ ಕಂಗೊಳಿಸತೊಡಗಿತು. ಮುಖ್ಯ ಪ್ರಶ್ನೆ 4 ಈ ಕೆಳಗಿನ ಶಬ್ದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಪದ ವಿರುದ್ಧ ಪದ. ಮಾದರಿ: ಆಗಮನ, ನಿರ್ಗಮನ. ಲಾಭ, ನಷ್ಟ. ಚುರುಕು, ಮಂದ ಅಥವಾ ಸೋಮಾರಿ. ಪುರಾತನ, ನವೀನ ಅಥವಾ ಆಧುನಿಕ. ಪ್ರಸಿದ್ಧಿ, ಅಪ್ರಸಿದ್ಧಿ. ಸಾಧಾರಣ, ಅಸಾಧಾರಣ. ಮುಖ್ಯ ಪ್ರಶ್ನೆ 5 ಈ ಕೆಳಗಿನ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿ. 1 ಭರಾಟೆ. ವಾಕ್ಯ: ಹಬ್ಬದ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಗ್ರಾಹಕರ ಭರಾಟೆ ಹೆಚ್ಚಾಗಿರುತ್ತದೆ. ಸುಧಾರಣೆ. ವಾಕ್ಯ: ಈಗಿನ ಶಿಕ್ಷಣದಲ್ಲಿ ಸಾಕಷ್ಟು ಆಧುನಿಕ ಸುಧಾರಣೆಗಳಾಗಿವೆ. 3 ಸಾರ್ವಭೌಮ. ವಾಕ್ಯ: ಭಾರತವು ಒಂದು ಸ್ವತಂತ್ರ ಹಾಗೂ ಸಾರ್ವಭೌಮ ರಾಷ್ಟ್ರವಾಗಿದೆ. 4 ದೌಲತ್ತು. ವಾಕ್ಯ: ಕೆಲವರು ತಮ್ಮ ಹಣದ ದೌಲತ್ತಿನಿಂದ ಬಡವನನ್ನು ಕೀಳಾಗಿ ಕಾಣುತ್ತಾರೆ, ಅದು ತಪ್ಪು. 5 ಒಯ್ದಾಟ. ಜೀವನದ ಏರಿಳಿತಗಳ ಒಯ್ದಾಟದಲ್ಲಿ ನಾವು ಧೈರ್ಯಗೆಡಬಾರದು. 6 ಪಣತೊಡು. ವಾಕ್ಯ: ನಾವು ಈ ವರ್ಷ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಪಡೆಯಲು ಇಂದಿನಿಂದಲೇ ಪಣ ತೊಡಬೇಕು. 7 ಅಭಿಮಾನಿ. ವಾಕ್ಯ: ಪ್ರತಿಯೊಬ್ಬ ಕನ್ನಡಿಗನು ತನ್ನ ಕನ್ನಡ ಭಾಷೆಯ ಅಭಿಮಾನಿಯಾಗಿರಬೇಕು.